ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಗುಳೀಪುರ ಗ್ರಾಮದ ಶ್ರೀ ಉರ್ಕತೇಶ್ವರಿ ಅಮ್ಮನವರ ದೇವಸ್ಥಾನದಲ್ಲಿ 3ನೇ ವರ್ಷದ ಆರಾಧನಾ ಮಹೋತ್ಸವ ಹಾಗೂ ಅನ್ನಸಂತರ್ಪಣೆ ಕಾರ್ಯಕ್ರಮ. ಚಾಮರಾಜನಗರ ತಾಲೂಕಿನ ಗುಳೀಪುರ ಗ್ರಾಮದಲ್ಲಿ ಶ್ರೀ ಉರ್ಕತೇಶ್ವರಿ ಅಮ್ಮನವರ 3ನೇ ವರ್ಷದ ಆರಾಧನಾ ಮಹೋತ್ಸವ ಕಾರ್ಯಕ್ರಮ ವಿಜೃಂಭಣೆಯಿಂದ ಜರುಗಿತು. ತಾಯಿಗೆ ಹೂವಿನ ಅಲಂಕಾರ ಮಾಡಿ ಬೆಳಗ್ಗೆಯಿಂದಲೇ ಹೋಮ ಹವನ ಪೂಜೆ ಕೈಂಕರ್ಯಗಳು ನಡೆದವು. ಗ್ರಾಮಸ್ಥರು ಹಾಗೂ ತಮ್ಮಡಿಗಳು ಮಾತನಾಡಿ ದೇವಸ್ಥಾನದ ಇತಿಹಾಸ ತಿಳಿಸಿದರು. ನಂತರ ದೇವರಿಗೆ ಗ್ರಾಮಸ್ಥರು ಪೂಜೆ ಸಲ್ಲಿಸಿ ದೇವರ ಕೃಪೆಗೆ ಪಾತ್ರರಾದರು. ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಹಾಗೂ ಭಕ್ತರಿಗೆ ಅನ್ನಸಂತರ್ಪಣೆ ಮಾಡಲಾಯಿತು. ವರದಿ ಗುಳೀಪುರ, ಮಣಿಕಂಠ ನಾಯ್ಕ್, ಚಾಮರಾಜನಗರ. ನಮ್ಮ ಗ್ರಾಮದಲ್ಲಿ ಉರ್ಕತೇಶ್ವರಿ ಎಂಬ ಗ್ರಾಮ ದೇವತೆ 3ನೇ ವರ್ಷದ ಪೂಜೆ ಕಾರ್ಯಗಳನ್ನು ಕೈಗೊಳ್ಳುವ ದೂರಿಯಾಗಿ ನಮ್ಮ ಭಕ್ತರಿಗೆಲ್ಲ ದೇವರು ಆಶೀರ್ವಾದ ಮಾಡಿ ಒಳ್ಳೆಯದು ಕೇಳ್ಕೊತ ಎಲ್ಲ ಅನ್ನ ಪ್ರಸಾದ ವಿನಿಯೋಗನ ನಾವು ಈಗ ಹಮ್ಮಿಕೊಂಡಿದ್ದೇವೆ. ದಯವಿಟ್ಟು ಎಲ್ಲರೂ ಭಗವಂತ ದೇವತೆ ಕೃಪೆಗೆ ಪಾತ್ರರಾಗಬೇಕೆಂದು ಈ ಮೂಲಕ ಕೇಳಿಕೊಳ್ಳುತ್ತೇವೆ. ಇಂದು ಸೋಮವಾರ ಡಿಸೆಂಬರ್ 8ನೇ ತಾರೀಕು 2025ನೇ ಇಸವಿಯಂದು ನಮ್ಮ ಊರಿನ ಗ್ರಾಮ ದೇವತೆಯಾದಂತಹ ಶ್ರೀ ಉರ್ಕತೇಶ್ವರಿ ಅಮ್ಮನವರ 3ನೇ ವರ್ಷದ ವಾರ್ಷಿಕ ಮಹೋತ್ಸವವನ್ನು ಗುಳೀಪುರ ಗ್ರಾಮದ ಎಲ್ಲ ಯಜಮಾನರುಗಳು ಹಾಗೂ ಕುಲೋಸ್ತರುಗಳು ಹಾಗೂ ನನ್ನ ಎಲ್ಲ ಸಂಘದ ಪದಾಧಿಕಾರಿಗಳು ವಿಜೃಂಭಣೆಯಿಂದ ನಡೆಸಿಕೊಡ್ತಾ ಇದ್ದಾರೆ. ಬೆಳಗ್ಗೆಯಿಂದ ಅವನ ಹೋಮಾದಿಗಳು ಮತ್ತು ಪೂಜಾ ಕೈಂಕಾರ್ಯಗಳನ್ನು ಭಕ್ತಾದಿಗಳು ಬಹಳ ಶ್ರದ್ಧಾ ಭಕ್ತಿಯಿಂದ ನೆರವೇರಿಸಿದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಾವು ಅನ್ನದಾನವನ್ನು ಏರ್ಪಡಿಸುತ್ತೇವೆ. ಅನ್ನದಾನಕ್ಕೆ ಅನೇಕ ಮಹಾದಾನಿಗಳು ಮಹಾಜ್ಞಾನಿಗಳು ತಮಗೆ ಅರಿತಂತಹ ಸೇವೆಯನ್ನು ಸಲ್ಲಿಸಿ ಆ ತಾಯಿಯ ಕೃಪೆಗೆ ಪಾತ್ರರಾಗಿದ್ದಾರೆ. ಇದೇ ರೀತಿಯಲ್ಲಿ
ಪ್ರತಿ ವರ್ಷವೂ ಸಹ ನಮ್ಮ ಊರಿನಲ್ಲಿ ಮಹಾತಾಯಿ ಶ್ರೀ ಉರ್ಕಾತೇಶ್ವರಿ ಅಮ್ಮನವರ ಸುಮಾರು 250 ವರ್ಷಗಳ ಹಳೆಯ ದೇವಸ್ಥಾನ, ತುಂಬ ಮರದ ರೂಪದಲ್ಲಿ ತಾಯಿ ಇಲ್ಲಿ ನೆಲೆಗೊಂಡಂತಹ ಒಂದು ಪವಿತ್ರವಾದಂತಹ ಸನ್ನಿಧಾನ. ಈಗ ಆ ಮರ ಬದಲಾಗಿ ತಾಯಿಯ ವಿಗ್ರಹಕ್ಕೆ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ ಇನ್ನು 3ನೇ ವರ್ಷ ತುಂಬುತ್ತಾ ಇದೆ. ನಮ್ಮ ಗುಳಿಪುರ ಗ್ರಾಮ ಬಹಳ ಶ್ರೇಷ್ಠವಾದಂತಹ ಮಹಾತಾಯಿಯ ಸನ್ನಿಧಾನದಲ್ಲಿ ಎರಡು ಮಾತಿಲ್ಲ. ಯಾಕೆಂದರೆ ಪ್ರತಿ ವರ್ಷದಂತೆ ವರ್ಷದಿಂದ ವರ್ಷಕ್ಕೆ ತನ್ನ ಮಹಿಮೆಯನ್ನು ತೋರ್ತಾ ಇದ್ದಾಳೆ. ನಂಬಿ ಬಂದಂತಹ ಮಕ್ಕಳ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡ್ತಾ ಇದ್ದಾಳೆ. ದೇಹಿ ಎಂದು ಬಂದವರನ್ನು ಕೈ ಬಿಡದೆ ಸರಳ್ತಾ ಇದ್ದಾಳೆ. ಮಾಂಗಲ್ಯ ಭಾಗ್ಯವನ್ನು ಕೊಟ್ಟಿದ್ದಾಳೆ, ಮಕ್ಕಳ ಭಾಗ್ಯವನ್ನು ಕೊಟ್ಟಿದ್ದಾಳೆ. ಅನೇಕರಿಗೆ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಕಳೆದಿದ್ದಾಳೆ. ಹಾಗೆ ಕಾಲಿನಲ್ಲಿ ಬರ್ತಕ್ಕಂಥ ಒಪ್ಪಳೆ ಅಂದರೆ ಊರು ಒಪ್ಪಳೆ ಅಂತ ಕರೀತಾರೆ. ಅದಕ್ಕೆ ಈ ಸನ್ನಿಧಾನದಿಂದ ತೆಗೆದುಕೊಂಡಂಥ ಮೃತ್ತಿಕೆ ಅಂದರೆ ಆ ತಾಯಿಯ ಸನ್ನಿಧಾನದಲ್ಲಿ ಬರ್ತಕ್ಕಂಥ ಮಣ್ಣನ್ನು ಆ ಜಾಗಕ್ಕೆ ಲೇಪಿಸಿದ್ರೆ ಆ ರೋಗ ಕಂಪ್ಲೀಟಾಗಿ ಯಾವುದೇ ಔಷಧಿಗಳಿಲ್ಲದೆ ಗುಣಮುಖವಾಗುತ್ತೆ ಅನ್ನೋದನ್ನು ಅನೇಕ ರುಜುವಾತಾಗಿ ಕಂಡಿದ್ದೀವಿ. ಮಹಾತಾಯಿ ಸರ್ಪರೂಪಿಣಿಯಾಗಿ ಅನೇಕರಿಗೆ ದರ್ಶನವನ್ನು ಕೊಟ್ಟಿದ್ದಾಳೆ. ನಂಬಿ ಬಂದವರನ್ನು ಎಂದೂ ಕೈ ಬಿಡೋದಿಲ್ಲ ಅವಳು. ಯಾರು ಏನೇ ಅಂದರೂ ಸಹ ಆ ತಾಯಿ ಪೂಜೆ ವರ್ಷದಿಂದ ವರ್ಷಕ್ಕೆ ವಿಜೃಂಭಣೆ ನಡೀತಾನೇ ಇದೆ, ನಡೀತದೆ, ಮುಂದಕ್ಕೂ ನಡೀತದೆ. ಯಾಕೆಂದರೆ ಇದಕ್ಕೆ ನಮ್ಮ ಊರಿನ ಗ್ರಾಮದ ಎಲ್ಲ ಜನಾಂಗದ ಪದಾಧಿಕಾರಿಗಳಾಗ್ಬೋದು ಅಥವಾ ಗ್ರಾಮಸ್ಥರಾಗ್ಬೋದು, ನಮ್ಮ ನಾಯಕ ಯಜಮಾನರುಗಳಾಗ್ಬೋದು, ಮತ್ತು ವಾಲ್ಮೀಕಿ ಮತ್ತು ಬಿಸಿಲು ಮಾರಮ್ಮನ ದೇವಸ್ಥಾನದ ಪದಾಧಿಕಾರಿಗಳು, ಸಂಘದ ಅವಿರತ ಸೈನಿಕರು ಸಹ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ನಾವು ಯಾವುದನ್ನು ಕೇಳಿದ್ರು ಸಹ ನಮ್ಮ ಮನೆಯ ದೇವಸ್ಥಾನದ ಮುಂಭಾಗದಲ್ಲಿರ್ತಕ್ಕಂಥ ಬಡವನವರು ಸಹ ನಾವು ಯಾವುದನ್ನೇ ಕೇಳಿದ್ರು ಇಲ್ಲ ಅಂದೆ, ಯಾವ ಸಂದರ್ಭದಲ್ಲಿ ಏನೇ ಕೇಳಿದ್ರು ಇಲ್ಲ ಅಂತ ಹೇಳೋದಿಲ್ಲ. ಎಷ್ಟು ಕಷ್ಟ ಆದರೂ ಅವರು ನಮಗೆ ಬೆಂಗಾವಲಾಗಿ ನಿಂತಿರ್ತಾರೆ. ಅವರಿಗೆ, ಅವರ ಮಕ್ಕಳಿಗೆ ಅಥವಾ ಊರಿನ ಸರ್ವ ಜನರಿಗೂ ಆ ತಾಯಿ ಉರ್ಕಾತೇಶ್ವರಿ ಆಯುಸ್ಸು, ಆರೋಗ್ಯ, ಸಮೃದ್ಧಿ, ಸೌಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾರೆ. ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ನಾವು ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ದೇವಸ್ಥಾನದ ಭಕ್ತಾದಿಗಳು. ನಮ್ಮ ಇವರು ತಮ್ಮಡಪ್ಪನವರು ಮಹಾದೇವ ಸ್ವಾಮಿ ಅಂತೇಳಿ ಉರ್ಕಾತೇಶ್ವರಿ ಅಮ್ಮನವರ ತಮ್ಮಡಪ್ಪನಾಗಿದ್ದಾರೆ. ಇವರು ಸಹ ಉರ್ಕಾತೇಶ್ವರಿ ಮತ್ತು ಮಾರಮ್ಮನ ದೇವಸ್ಥಾನದ ತಮ್ಮಡಿಗಳಾಗಿದ್ದಾರೆ. ಇವರು ಸಹ ಶ್ರೀನಿವಾಸ ಅವರು ಬಹಳ ಶ್ರದ್ಧಾಭಕ್ತಿಯಿಂದ ತಾಯಿಗೆ ಪೂಜೆನ ಸಲ್ಲಿಸುವಂಥ ತಮ್ಮಡಿಗಳಾಗಿದ್ದಾರೆ. ಇವರೆಲ್ಲರ ಸಹಕಾರ ಇಲ್ಲದೆ ನಾವು ಏನೂ ಮಾಡಲಿಕ್ಕಾಗುತ್ತೆ. ಒಬ್ಬರಿಂದ ಏನೂ ಮಾಡಲಿಕ್ಕಾಗಲ್ಲ. ಹನಿ ಹನಿ ಗೂಡಿದ್ರೆ ಹಳ್ಳ, ತೆನೆ ತೆನೆ ಗೂಡಿದ್ರೆ ಬಳ್ಳ ಅನ್ನೋ ಒಂದು ರೀತಿಯಲ್ಲಿ ಎಲ್ಲರ ಸಹಕಾರ, ಪ್ರತಿ ಒಂದು ಸಣ್ಣ ಮಗುವಿನ ಸಹಕಾರವೂ ನಮಗೆ ಬೇಕು. ಯಾವುದೇ ಸಹಕಾರ ಅನ್ನೋದು ಏನೂ ನಡೆಯೋದಿಲ್ಲ. ದೇವರ ಆಶೀರ್ವಾದ ಇಲ್ಲದೆ ಮಳೆ ಬೆಳೆ ಆಗೋದಿಲ್ಲ. ಯಾವುದೇ ಒಂದು ಉದಾಹರಣೆಯನ್ನು ತಗೊಳ್ಳಿ, ವಿಜ್ಞಾನವನ್ನು ಮೀರಿದ್ದು ನಮ್ಮ ದೈವಿಕ ಶಕ್ತಿ. ದೇವರಿಲ್ಲ ಅಂತ ಯಾರು ಹೇಳೋದಕ್ಕೂ ಸಾಧ್ಯನೇ ಇಲ್ಲ. ಯಾಕೆಂದರೆ ವಿಜ್ಞಾನವೇ ಒಪ್ಕೊಂಡಿದೆ, ಅಗಾಧವಾದ ಒಂದು ಶಕ್ತಿ ಇದೆ, ಅನಂತವಾದ ಒಂದು ಶಕ್ತಿ ಇದೆ ಅಂತ ವಿಜ್ಞಾನವೇ ಒಪ್ಕೊಂಡಿದೆ. ಆದರೆ ಮೌಢ್ಯರು ಹೊಟ್ಟೆ ಹಸುವನ್ನು ನೋಡಲಿಕ್ಕಾಗೋದಿಲ್ಲ, ಹಾಗೆ ದೇವರನ್ನು ಸಹ ನಾವು ನೋಡಲಿಕ್ಕಾಗೋದಿಲ್ಲ. ಹೊಟ್ಟೆ ಹಸುವಿರೋದು ಎಷ್ಟು ಸತ್ಯನೋ, ಮನುಷ್ಯನಿಗೆ ನೋವುಗಳು ಬರೋದು ಎಷ್ಟು ಸಹಜನೋ ಅಷ್ಟೇ ಸತ್ಯ ಆ ತಾಯಿ ಇರ್ತಕ್ಕಂಥದ್ದು, ಆ ದೇವರು ಇರ್ತಕ್ಕಂಥದ್ದು ಸತ್ಯ. ಅವು ಯಾವ ರೂಪದಲ್ಲಾಗ್ಬೋದು. ನಾವು ಚಾಮುಂಡಿ ಅಂತ ಕರಿಬೋದು, ಉರ್ಕಾತೇಶ್ವರಿ ಅಂತ ಕರಿಬೋದು, ಮಾರಮ್ಮ ಅಂತ ಕರಿಬೋದು. ಯಾವ ರೂಪದಲ್ಲೇ ಕರೀಲಿ, ಮಂಡ್ಯಸ್ವಾಮಿ ಅಂತ ಕರೀಲಿ, ಮಾದಪ್ಪ ಅಂತ ಕರೀಲಿ, ಮಲ್ಲಿಕಾರ್ಜುನ ಅಂತ ಕರೀಲಿ, ಪ್ರತಿಯೊಬ್ಬರ ದೇವರ ಆಶಯವು ಮನುಜನ ಕಲ್ಯಾಣ, ಮನುಜನ ಶ್ರೇಯೋಭಿವೃದ್ಧಿ. ಇದನ್ನು ತಿಳಿಯದ ಮೂಢರು, ಅವಿವೇಕಿಗಳು ದೇವರಿಲ್ಲ, ನಾನೇ ದೇವರು, ಅದು ಕಲ್ಲು, ಅದು ಮಣ್ಣು, ಅದು ಗೊಂಬೆ, ಏನೆಲ್ಲ ಹೇಳ್ಕೊಡ್ತಾರೆ. ಅದೆಲ್ಲ ಶ್ರೇಷ್ಠವಲ್ಲ. ಮನುಷ್ಯನಿಗೆ ಆತ್ಮ ಎಲ್ಲಿದೆಯೋ, ಮನುಷ್ಯನು ಎಷ್ಟು ಪರಿಶುದ್ಧವಾಗಿರ್ತದೋ ಆ ಮನುಷ್ಯನಿಗೆ ತಕ್ಕಂತೆ ಭಗವಂತ ಇರ್ತಾನೆ. ಕಲ್ಲಿನಲ್ಲಿ, ಮಣ್ಣಿನಲ್ಲಿ ಪ್ರತಿಯೊಬ್ಬರ ದೇವರನ್ನು ಕಾಣುವಂಥ ಮಹಾಶಕ್ತಿಗಳು ಬೇಕು, ಮನಸ್ಸಿರ್ತಕ್ಕಂಥ ಮಹಾನುಭಾವರು ಬೇಕು. ಅಂಥ ಮಹನೀಯರು ನಮ್ಮ ದೇಶದಲ್ಲಿ ಆಗಿ ಹೋಗಿ ನೆಲೆಸಿ ತಮ್ಮ ಪವಾಡಗಳನ್ನು ತೋರಿ ಹೋಗಿದ್ದಾರೆ. ಅವರ ಆಶಯದಂತೆ, ಅವರ ನೆಳಿನಂತೆ ನಾವು ಸಹ ಇಲ್ಲಿ ಈ ದಿವಸ ತುಂಬಿದ ಸೋಮವಾರ ತಾಯಿಗೆ ಅವನ ಹೋಮಾದಿಗಳನ್ನು ಮಾಡಿದ್ದೇವೆ, ಪೂಜಾ ಕೈಂಕರ್ಯಗಳನ್ನು ಕೈಗೊಂಡಿದ್ದೇವೆ. ಮತ್ತು ಆಲೂರಿನ ಶೇಖರಪ್ಪನವರಿಂದ ಹೋಮವನ್ನು ನಡೆಸಿದ್ದೀವಿ. ನಮ್ಮ ಊರಿನ ಯಜಮಾನರಂತಹ ಮಾದೇವ ನಾಯಕರು, ದೋಸಮ್ಮ ನಾಯಕರು, ಪುಡ್ಸಮ್ಮ ನಾಯಕರು ಹಾಗೂ ನಮ್ಮ ನಾಗೇಶ್ ಅವರು ಎಲ್ಲ ಯಜಮಾನರುಗಳು ಸಹ ನಮಗೆ ಸಹಕಾರಗಳನ್ನು ನೀಡಿದ್ದಾರೆ. ಯಾರಾದರೂ ಹೆಸರು ತಪ್ಪಿದರೆ ಕ್ಷಮಿಸಿ. ಅವರೂ ಸಹ ಅವರೆಲ್ಲರಿಗೂ ದೇವರು ಆಯುಸ್ಸು, ಆರೋಗ್ಯ, ಅಭಿವೃದ್ಧಿ, ಸಂತಾನ, ಸೌಭಾಗ್ಯ, ಅವರ ಮನೆಗಳಿಗೆ ಯಾವುದೇ ರೀತಿಯ ದಾರಿದ್ರ್ಯಗಳು ಬರದ ರೀತಿಯಲ್ಲಿ ತಾಯಿ ಕಾಪಾಡಲಿ ಅಂತ ಈ ಮುಖಾಂತರ ಆಶಿಸ್ತೀನಿ. ನಮ್ಮೆಲ್ಲರಿಗೂ ಆ ತಾಯಿ ಶುಭೋದಯವನ್ನು ಮಾಡಲಿ, ಶುಭ ಆರೈಕೆಯನ್ನು ಮಾಡಲಿ ಅಂತ ನಮ್ಮ ಟಿ ವಿ ವರ್ಗದವರೆಗೂ ಸಹ, ಟಿ ವಿ ಮಾಧ್ಯಮದವರೆಗೂ ಸಹ ನಾನು ಹೇಳೋದಿಷ್ಟೇ. ನಿಮ್ಮಿಂದ ಲೋಕಕ್ಕೆಲ್ಲ ಹರಡುತ್ತದೆ ದೇವರ ಪ್ರಸಾದ, ದೇವರ ಮಹಿಮೆ ನಿಮ್ಮಿಂದನೂ ಹರಡತಕ್ಕಂಥದ್ದು. ಮಾಧ್ಯಮದವರು ಬೇಕು. ಆಗ ಪ್ರಚಾರ ಮಾಡಲಿಕ್ಕೆ ಸಂತರಿರ್ತಾ ಇದ್ರು. ಆಗ ಸಂತರ ರೀತಿಯಲ್ಲಿ ನಿಮ್ಮ ಮಾಧ್ಯಮದವರು ಕೆಲಸ ಮಾಡ್ತಾರೆ.
ಪ್ರತಿಯೊಂದು ಹಳ್ಳಿಗಳಲ್ಲೂ ಮಾಡ್ತಕ್ಕಂಥ ಪೂಜಾ ಪುರಸ್ಕಾರಗಳನ್ನು ತಪ್ಪದೇ ಜನಗಳಿಗೆ ತೋರಿಸ್ಕೊಡ್ತಾ ಇದ್ದಾರೆ. ಎಲ್ಲೋ ನಡೀತಕ್ಕಂಥ ಅಭಿಷೇಕವನ್ನು ನೋಡಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ಅದನ್ನು ನಿಮ್ಮಂಥ ಮಹಾನುಭಾವರು ಪುಣ್ಯಾಂತಗಳು ನೀವು ಈ ಮಾಧ್ಯಮದವರು ನಮಗೆ ದರ್ಶನವನ್ನು ಕೊಡ್ತಾ ಇದ್ದೀರಾ, ಒಳ್ಳೊಳ್ಳೆ ಸಮಾಚಾರಗಳನ್ನು ಕೊಡ್ತಾ ಇದ್ದೀರಾ, ಒಳ್ಳೆಯ ಮಾರ್ಗದರ್ಶನ ಕೊಡ್ತಾ ಇದ್ದೀರಾ. ದೇಹಕ್ಕೆ, ದೇಶಕ್ಕೆ, ಮಕ್ಕಳಿಗೆ ಅಭಿವೃದ್ಧಿಯಾಗೋ ಥರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಮುಂದರಿಲಿ. ನಿಮ್ಮ ಎಲ್ಲ ಕಾರ್ಯಗಳಿಗೂ ಆ ತಾಯಿ ಯಶಸ್ಸನ್ನು ಕೊಡಲಿ ಅಂತ ಬೇಡ್ಕೋತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.